ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಕೇವಲ ಪೆಟ್ರೋಲ್ ಡೀಸೆಲ್ ಮೇಲೆ ಮಾತ್ರ ಅಲ್ಲ, ಅಡುಗೆ ಅನಿಲದ ಮೇಲೆಯೂ ಕೂಡ ಇದೆ. ಆ ಸಂಕಷ್ಟ ಇನ್ನೂ ಕೂಡ ನೀಗ್ತಾ ಇಲ್ಲ. ರಾಜ್ಯದಲ್ಲಿ ಈಗ ಸಿಲಿಂಡರ್ ಸಂಕಷ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕಾರವಾರ ಗೋವಾ ಗಡಿಯಲ್ಲಿ ಅಕ್ರಮ ಸಿಲಿಂಡರ್ ಸಾಗಾಟ ಕೂಡ ಆಗಿದೆ. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಅಕ್ರಮ ಸಿಲಿಂಡರ್ ಸಾಗಾಟ. ಗಡಿ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಸದ್ಯ ತಪಾಸಣೆಯನ್ನ ಹೆಚ್ಚು ಮಾಡಿದ್ದಾರೆ. ಸಂಬಂಧಿಕರ ನೆಪವೊಡ್ಡಿ ಗೋವಾಕ್ಕೆ ಸಿಲಿಂಡರ್ ಸಾಗಾಟ ಮಾಡಲಾಗ್ತಾ ಇತ್ತು ಅನ್ನುವಂತಹ ಆರೋಪ. ಈಗ ಅಕ್ರಮ ಸಿಲಿಂಡರ್ ಸಾಗಾಟದ ಬಗ್ಗೆ ಹದ್ದಿನ ಕಣ್ಣಿಟ್ಟು ತಪಾಸಣೆ ಮಾಡಲಾಗ್ತಾ ಇದೆ. ಕಾರವಾರದ ಮಾಜಾಳಿ ಬಳಿಯ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ. ಕಾರವಾರದಿಂದ ಗೋವಾ ಗಡಿಗೆ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಚೆಕ್ ಪೋಸ್ಟ್ ಇದು. ಪೊಲೀಸರಿಗೆ ವಿಶೇಷ ತಂಡ ರಚಿಸಬೇಕು ಅಂತ ಜಿಲ್ಲಾಧಿಕಾರಿ ಆದೇಶವನ್ನ ಕೊಟ್ಟಿದ್ದಾರೆ. ಡಿಸಿ ಲಕ್ಷ್ಮೀಪ್ರಿಯಾ ಆದೇಶದ ಮೇರೆಗೆ ಪೊಲೀಸ್ ತಪಾಸಣೆಯೂ ಕೂಡ ಹೆಚ್ಚಾಗಿದೆ. ಬರುವಂತಹ ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡಿನೇ ಬಿಡ್ತಾ ಇದ್ದಾರೆ ಅಧಿಕಾರಿಗಳು. ಎರಡು ಕಡೆನೂ ಚೆಕ್ ಪೋಸ್ಟನ್ನು ಮಾಡಿದ್ದೇವೆ. ಮೇನ್ಲಿ ಈ ಸೈಡ್ ಇಂಟರ್ ಸ್ಟೇಟ್ ಬಾರ್ಡರ್ ಇರೋದ್ರಿಂದ ಗೋವಾನಲ್ಲಿ ಕಾರವಾರ ಎಂಟ್ರಿ ಆದಾಗ ಚೆಕ್ ಪೋಸ್ಟನ್ನು ಮಾಡಿದ್ದೀವಿ. ಈಗ ನಮ್ಮ ಡಿಸ್ಟ್ರಿಕ್ಟಿಗೆ ಸಪ್ಲೈ ಆಗ್ತಾ ಇರುವ LPG ಬಾಟ್ಲಿಂಗ್ ಪ್ಲಾಂಟ್ಸ್ ಕೆಲವೊಂದು ಕಡೆ ಇದೆ, ಇನ್ಕ್ಲೂಡಿಂಗ್ ಗೋವಾನಲ್ಲಿ ಇದೆ, ಶಿವಮೊಗ್ಗದಲ್ಲಿದೆ, ಧಾರವಾಡಲ್ಲಿದೆ, ಮಂಗಳೂರಲ್ಲಿ ಇದೆ. ಈ ಕಡೆಯಿಂದ ನಮಗೆ ಒಳಗಡೆ ಬರುತ್ತದೆ. ಗೋವಾನಲ್ಲಿ ಜಾಸ್ತಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರೋದ್ರಿಂದ ನಮ್ಮ ಡಿಸ್ಟ್ರಿಕ್ಟಿಂದ LPG ಡೈವರ್ಟ್ ಆಗಿ ಹೊರಗಡೆ ಹೋಗಬಾರದಂಥ ಉದ್ದೇಶದಿಂದ ಚೆಕ್ ಪೋಸ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಆ ಥರ ಒಂದು 2 ಕೇಸಸ್ ಬಂದಿದೆ ಅಂತ ಚೆಕ್ ಪೋಸ್ಟಿಂದ ಹೇಳಿದರು. ಅದಕ್ಕೂ ಕೂಡ ಕ್ರಮ ತಗೊಂಡಿದ್ದೀವಿ. ಈಗ ಕಾರವಾರದಿಂದ ಗೋವಾಕ್ಕೆ ಅಕ್ರಮ ಸಿಲಿಂಡರ್ ತಡೆಗಟ್ಟುವ ಹಿನ್ನೆಲೆಯಲ್ಲಿ ವಿಶೇಷ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿರುವಂಥದ್ದು. ನಾವೀಗ ಕಾರವಾರ ಹಾಗೂ ಗೋವಾ ಗಡಿಯಲ್ಲಿದ್ದೇವೆ. ಕಾರವಾರ ನಗರದಿಂದ ಗೋವಾಕ್ಕೆ ಕೇವಲ 10 ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇರುವಂಥದ್ದು. ಏನು ಈ ಒಂದು ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಹಿನ್ನೆಲೆಯಲ್ಲಿ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಕಾರವಾರದ ಸಿಲಿಂಡರ್ ಗೋವಾಕ್ಕೆ ಸಾಗಾಟ ಮಾಡ್ತಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ವಿಶೇಷ ಮುತುವರ್ಜಿ ವಹಿಸಿ ಈಗ ಕಾರವಾರ ಹಾಗೂ ಗೋವಾ ಗಡಿಯಲ್ಲಿ ವಿಶೇಷ ಪೊಲೀಸ್ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಬರುವಂಥ ಪ್ರತಿಯೊಂದು ವಾಹನಗಳ ತಪಾಸಣೆ ಆಗುತ್ತೆ. ಯಾಕಂದರೆ ಗೋವಾದ ಈ ಪೊಳೆಮ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೆಸ್ಟೋರೆಂಟ್ಗಳಿವೆ. ಆ ರೆಸ್ಟೋರೆಂಟ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಇರ್ತಕ್ಕಂಥ ಅವರ ಸಂಬಂಧಿಕರಿಂದಾಗಿರ್ಬೋದು ಅಥವಾ ಕೆಲವೊಂದು ವ್ಯಕ್ತಿಗಳಿಂದ ಸಿಲಿಂಡರ್ನ ಖರೀದಿ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಈ ಒಂದು ಅಕ್ರಮ ಸಿಲಿಂಡರ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಈ ಒಂದು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ನ ಅಭಾವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು 300 ಕಡೆ ದಾಳಿ ನಡೆಸಿ 14 ಪ್ರಕರಣವನ್ನು ದಾಖಲಿಸಿದ್ದೇವೆ ಅನ್ನುವಂಥ ಮಾಹಿತಿ ನೀಡಿದ್ದಾರೆ. 2 ಪ್ರಕರಣ ಇದೇ ಮಾಜಾಳಿ ಚೆಕ್ ಪೋಸ್ಟ್ನಲ್ಲಿ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಂತಂದರೆ ಗೋವಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೆಸ್ಟೋರೆಂಟ್ಗಳಿವೆ. ಈ ಒಂದು ರೆಸ್ಟೋರೆಂಟ್ಗಳಿಗೆ ಕಾರವಾರದ ಸಿಲಿಂಡರ್ ಅಕ್ರಮವಾಗಿ ಸಾಗಾಟ ಆಗ್ತದೆ ಅನ್ನುವಂಥ ಒಂದು ಆರೋಪ ಇತ್ತು. ಒಟ್ಟಾರೆ ಏನು ಕಾರವಾರದಿಂದ ಗೋವಾಕ್ಕೆ ಸಾಗಾಟವಾಗುವಂಥ ಅಕ್ರಮ ಸಿಲಿಂಡರ್ ತಡೆಗಟ್ಟಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ವಿಶೇಷ ಪೊಲೀಸ್ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಮುಂದಾದರೂ ಕಾರವಾರದಿಂದ ಗೋವಾಕ್ಕೆ ಅಕ್ರಮ ಸಿಲಿಂಡರ್ ಸಾಗಾಟ ಪ್ರಕರಣ ಕಡಿಮೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.